ಈ ವಿಡಿಯೋದಲ್ಲಿ ಬಂದು ನಾವು ಮಲ್ಟಿಪಲ್ ರೆಪ್ಲಿಕಾಸ್ ಬಗ್ಗೆ ನೋಡೋಣ. ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಅಂದರೆ, ನೀವು ಕಂಪ್ನಿಲಿ ಬಂತು ಅಂತ ಅಂದರೆ 1 or 3 ರೆಪ್ಲಿಕಾಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇತ್ತು ಅಂತ ಅಂದರೆ ಅದಕ್ಕೆ ಮಿನಿಮಮ್ಮು ಒಂದು 2 to 3 ಮೇಲ್ ಇರಬೇಕಾಗುತ್ತೆ ರೆಪ್ಲಿಕಾಸು. ಏನಕ್ಕೆ ಅಂತಂದರೆ ಫಾರ್ ಹೈ ಅವೈಲಬಿಲಿಟಿಗೋಸ್ಕರ, ಸ್ಕೇಲಿಂಗು ಮತ್ತು ಲೋಡ್ ಬ್ಯಾಲೆನ್ಸಿಂಗೋಸ್ಕರ ನಾವು ರೆಪ್ಲಿಕಾಸು ರೇಂಜ್ ಬಂದು ನಾವು ಒಂದು ಡಿಪೆಂಡ್ ಆಗುತ್ತೆ, ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಆಗಿ 2 ಇಂದ ಮೇಲಿತ್ತು ಅಂತಂದರೆ ಒಳ್ಳೆಯದು. ಇವಾಗ ಬಂದು ನಾವು ಇಲ್ಲಿ ಒಂದು ಪಾಲಿಸಿನ ಕ್ರಿಯೇಟ್ ಮಾಡ್ತೀವಿ. ಏನು ಅಂತ ಅಂದರೆ, ರೆಪ್ಲಿಕಾ ಸೆಟ್ ಬಂದು 1 ಇತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಡಿಪ್ಲಾಯ್ಮೆಂಟ್ನ ಡಿಸಲೋ ಮಾಡುವಂಥ. ಇನ್ ಕೇಸ್ ಏನಾದರೂ ರೆಪ್ಲಿಕಾ ಸೆಟ್ಟು 1ಗಿಂತ ಜಾಸ್ತಿ ಇತ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಡಿಪ್ಲಾಯ್ ಮಾಡೋಕ್ಕೆ ಅಲೋ ಮಾಡುವಂಥ. ಈ ರೀತಿ ನಾವು ಪಾಲಿಸಿನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನನ್ನ ಹತ್ರ ಆಲ್ರೆಡಿ ನನ್ನ ಗಿಟಬಲ್ಲಿ ಈ YAML ಫೈಲ್ ಇದೆ. ಅದನ್ನು ನಾನು ಕೋಡ್ನ ಕಾಪಿ ಮಾಡ್ಕೊಳ್ತೀನಿ. ಓಕೆ, ನಾನು ಇಲ್ಲಿ ಬಂದು ಮೊದಲು ನಾನು ಒಂದು ರೆಪ್ಲಿಕಾ ಸೆಟ್ನ ಜಸ್ಟ್ 1ರಿಂದ ಕ್ರಿಯೇಟ್ ಮಾಡೋಕ್ಕೆ ನೋಡ್ತೀನಿ. kubectl ಕ್ರಿಯೇಟ್ ಡಿಪ್ಲಾಯ್, ಕ್ರಿಯೇಟ್ ಸ್ಪೆಲ್ಲಿಂಗ್ ನೋಡೋಣ, ಕ್ರಿಯೇಟ್ ಡಿಪ್ಲಾಯ್. ಇಮೇಜ್ ಬಂದು ನಾನು nginx ಅಂತ ಕೊಡ್ತೀನಿ. nginx ಇಲ್ಲೇ ನಾನು ಡೈರೆಕ್ಟಾಗಿ ರೆಪ್ಲಿಕಾಸ್ ಅಂತ ಕೊಟ್ಟು ನಾನು ಬಂದು ಇಲ್ಲಿ 1 ಅಂತ ಕೊಡ್ತೀನಿ. 1 ಅಂತ ಕೊಟ್ಟು ಎಂಟರ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಎಕ್ಸಾಕ್ಟ್ಲಿ 1 ನೇಮ್. ಓಕೆ, ಇಲ್ಲಿ ಡಿಪ್ಲಾಯ್ಮೆಂಟ್ ನೇಮ್ ಕೊಡಬೇಕಾಗುತ್ತೆ. ನಾನು ಬಂದು nginx ಅಂತ ಕೊಡ್ತೀನಿ. ಓಕೆ, ಆಲ್ರೆಡಿ ಕ್ರಿಯೇಟೆಡ್ ಅಂತ ಬರ್ತಾಯಿದೆ. ಓಕೆ, ನೋ ಇಶ್ಯೂ. ಇಲ್ಲಿ ಬಂದು ನಾನು 22 ಅಂತ ಕೊಡ್ತೀನಿ ಡಿಪ್ಲಾಯ್ಮೆಂಟ್ ನೇಮು. ಓಕೆ, ಇಲ್ಲಿ ನೋಡ್ಬೋದು ಇದು ರೆಪ್ಲಿಕಾ ಸೆಟ್ ಬಂದು ನಾವು 1 ಕೊಡ್ತಾ ಇದ್ದೀನಿ. 1 ಕೊಟ್ರೂ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಕ್ರಿಯೇಟ್ ಆಗ್ತಾ ಇದೆ. ಇವಾಗ ನಾವು ಪಾಲಿಸಿನ ಎನ್ಫೋರ್ಸ್ ಮಾಡೋಣ. ಯಾವ ರೀತಿ ಅಂತ, ಇನ್ ಕೇಸ್ 1 ಕೊಡ್ತು ಅಂತಂದರೆ ಅದು ಡಿಸಾಲ್ವ್ ಮಾಡಬೇಕು. ಮೋರ್ ದೆನ್ 1 ಕೊಡ್ತು ಅಂತಂದರೆ ಇದು ಆಟೋಮೆಟಿಕ್ಕಾಗಿ ಈ ರೀತಿ ಕ್ರಿಯೇಟ್ ಮಾಡೋಕ್ಕೆ ಅಲೋ ಮಾಡಬೇಕು. ಈ ರೀತಿ ನಾವು ಒಂದು ಪಾಲಿಸಿನ ಕ್ರಿಯೇಟ್ ಮಾಡೋಣ. ಜಸ್ಟು ಇದನ್ನು ಕೋಡ್ನ ಕಾಪಿ ಮಾಡ್ಕೊಳ್ತೀನಿ. ಜಸ್ಟ್ ಬಂದು vimm.yml ಅಂತ ಕೊಟ್ಟು ಇದ್ರೊಳಗಡೆ ಬಂದು ನಾನು ಈ ಕೋಡ್ನ ಪೇಸ್ಟ್ ಮಾಡ್ತೀನಿ. ಓಕೆ, ಇವಾಗ ಇದನ್ನು ಅಪ್ಲೈ ಮಾಡ್ತೀನಿ. kubectl ಅಪ್ಲೈ -f mm. ಓಕೆ, ಇವಾಗ ನೋಡ್ಬೋದು ಇದು ಅಪ್ಲೈ ಆಗಿದೆ. ಇವಾಗ ನಾವು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಇದು ಇನ್ ಕೇಸ್ ಏನಾದರೂ ಇವಾಗ ಜಸ್ಟ್ ಎಂಟರ್ ಕೊಟ್ರೂ ಇದು ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸುತ್ತೆ. ಯಾಕಂದರೆ ಆಲ್ರೆಡಿ ನಿಮಗೆ ಪ್ರೀವಿಯಸ್ಸಲ್ಲಿ ತೋರಿಸ್ದೆ ನಾನು 1 ಕೊಟ್ಟು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಜಸ್ಟ್ ಇವಾಗ ಟ್ರೈ ಮಾಡೋಣ. ಇಲ್ಲಿ ನೋಡ್ಬೋದು ರೆಪ್ಲಿಕಾ ಸೆಟ್ 1 ಅಂತ ಕೊಟ್ಟಿರೋದಕ್ಕೆ ಇಲ್ಲಿ ಅಲೋ ಮಾಡ್ತಾ ಇಲ್ಲ. ಇಲ್ಲಿ ಬಂದು ನಿಮ್ಗೆ ಎರರ್ ತೋರಿಸ್ತಿದೆ, ಡಿಪ್ಲಾಯ್ಮೆಂಟ್ ಶುಡ್ ಹ್ಯಾವ್ ಮೋರ್ ದ್ಯಾನ್ 1 ರೆಪ್ಲಿಕಾಸ್ ಅಂತ. ಓಕೆ, ಇವಾಗ ನಾವು ರೆಪ್ಲಿಕಾಸ್ ಬಂದು 2 ಕೊಟ್ಟು ನೋಡೋಣ. ಇಲ್ಲಿ ನೋಡ್ಬೋದು 2 ಕೊಟ್ಟ ತಕ್ಷಣವೇ ಆಟೋಮೆಟಿಕ್ಕಾಗಿ ಇದು ಈ ರೆಪ್ಲಿಕಾ ಸೆಟ್ನ ಕ್ರಿಯೇಟ್ ಮಾಡೋಕ್ಕೆ ಬಿಡ್ತಾ ಇದೆ, ಅಂತಂದರೆ ಡಿಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಬಿಡ್ತಾ ಇದೆ. ಈ ರೀತಿ ನೀವು ಪಾಲಿಸಿನ ಕ್ರಿಯೇಟ್ ಮಾಡಿ ರೆಪ್ಲಿಕಾ ಸೆಟ್ನ ಎನ್ಫೋರ್ಸ್ ಮಾಡ್ಬೋದು.